ಭಟ್ಕಳದಿಂದ ಕಲಬುರಗಿಗೆ ಸಾಗುತ್ತಿದ್ದ ಭಟ್ಕಳ ಡಿಪೋ ಬಸ್ ಮೇಲೆ ಮಳಗಿ ಹತ್ತಿರ ಜೋರಾದ ಗಾಳಿ ಮಳೆಯ ರಭಸಕ್ಕೆ ಮರವೊಂದು ಉರುಳಿ ಬಿದ್ದ ಘಟನೆ ನಡೆದಿದೆ. ಸಂಜೆ ಸುಮಾರಿಗೆ ಸುರಿದ ಭಾರೀ ಗಾಳಿ ಮಳೆಗೆ ಈ ಘಟನೆ ನಡೆದಿದ್ದು, ಮರ ಬಿದ್ದ ರಭಸಕ್ಕೆ ಭಟ್ಕಳ ಡಿಪೋ ಬಸ್ ಮುಂಭಾಗದ ಗ್ಲಾಸ್ ಒಡೆದು ಹೋಗಿದೆ. ಈಗಾಗಲೇ ಇದರಿಂದ ಸ್ವಲ್ಪ ಕಾಲ ಸಂಚಾರ ಅಸ್ತವ್ಯಸ್ತವಾದರೂ ಯಾವ ಪ್ರಯಾಣಿಕರಿಗೂ ಯಾವುದೇ ಅಪಾಯ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ. ಕರ್ನಾಟಕದಲ್ಲಿ ಕೆಲವೆಡೆ ಗರಿಷ್ಠ ಉಷ್ಣಾಂಶದಲ್ಲಿ ಹೆಚ್ಚಳವಾಗಿದ್ದರೂ ಹಲವು ಕಡೆಗಳಲ್ಲಿ ಮಳೆಯಾಗುತ್ತಿದೆ. ಮುಂದಿನ 2 ದಿನಗಳ ಕಾಲ ರಾಜ್ಯದ 11ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಭಟ್ಕಳ.